ನಮಸ್ಕಾರ ವೀಕ್ಷಕರೇ, ನಾವಿದು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನವೀನ್ ಪಾಟೀಲ್ ಅವರು. ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ ಏನಿದೆಯಲ್ಲ ಸರ್, ಯಾವ ಉದ್ದೇಶದಿಂದ ಲೋಕಾರ್ಪಣೆ ಆಗಿದೆ ಸರ್? ಜೈನ ಪರಂಪರೆ ಆದಿ ಪರಂಪರೆ ಆಗತ್ತೆ. ಆರ್ಥಿಕವಾಗಿ ನಮ್ಮ ಜೈನ ಧರ್ಮದ ಯುವಕರನ್ನ ಬಲಿಷ್ಠಗೊಳಿಸುವುದು ಜೊತೆಗೆ ನಿರುದ್ಯೋಗವನ್ನ ಹೋಗಲಾಡಿಸುವುದೇ ಈ ನಮ್ಮ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ನ ಬಹುದೊಡ್ಡ ಉದ್ದೇಶ. ಕರ್ನಾಟಕದಲ್ಲಿ ಸಂಘಟನೆಗಳಿದಾವೆ, ಆ ಎಲ್ಲ ಸಂಘಟನೆಗೂ ನಿಮ್ಮ ಸಂಘಟನೆಗೂ ಏನು ವಿಭಿನ್ನತೆ ಏನಿದೆ ಸರ್? ಈಗ ಒಂದು ಕುಟುಂಬಕ್ಕೂ ಮತ್ತೊಂದು ಕುಟುಂಬಕ್ಕೂ ವಿಭಿನ್ನತೆ ನೀವು ಕಾಣಬಹುದು. ನಮ್ಮ ದೇಶ ವಿಭಿನ್ನ ರಾಷ್ಟ್ರ, ಹಲವಾರು ಸಂಸ್ಕೃತಿ, ಹಲವಾರು ಪರಂಪರೆ, ಹಾಗೆ ನಾವು ಸಂಕುಚಿತ ಮನೋಭಾವನೆಯನ್ನ ಹೊಂದಿಲ್ಲ. ಬೇರೆ ಸಂಘಟನೆಗೂ ನಮ್ಮ ಸಂಘಟನೆಗೂ ಉದ್ದೇಶ ಬೇರೆ ಏನಿದೆ ಅಂದ್ರೆ, ಅವರು ಸೀಮಿತ ಪ್ರದೇಶದಲ್ಲಿದ್ದಾರೆ. ಅಂದ್ರೆ ತಾಲೂಕಾ ಮಟ್ಟದಲ್ಲಿ ಮಾತ್ರ ಸಂಘಟನೆ ಮಾಡೋದು, ಬರೀ ಸಾಮಾಜಿಕವಾಗಿ ಹೋರಾಟವನ್ನ ಮಾಡುವುದರ ಜೊತೆಗೆ ಆರ್ಥಿಕವಾಗಿ ಒಂದು ಧರ್ಮವನ್ನ ನಾವು ಯಾವ ರೀತಿಯಾಗಿ ಸುಸಂಘಟಿತವಾಗಿ ನಾವು ಗೂಡಿಸ್ಕೊಳ್ಬಹುದು, ಒಗ್ಗೂಡಿಸಬಹುದು. ಆ ನಿಟ್ಟಿನಲ್ಲಿ ಖಂಡಿತ ನಮಗೆ ಖುಷಿ ಇದೆ. ಈ ರೀತಿಯಾದ ಉದ್ದೇಶಗಳು ನಮ್ಮಲ್ಲಿ ಇರುವಂಥದ್ದು. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಹಲವಾರು ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅವರ ವದಂತಿಗಳ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯಗಳೇನು ಸರ್? ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳದ ಧರ್ಮದ ಮೇಲೆ ಮಾಡುವಂತ ಅನ್ಯಾಯದ ಮಾತುಗಳ ವ್ಯಕ್ತಿಗಳಿಗೆ ಕರ್ಮದ ಕೂಡ ತುಂಬಿದೆ. ಉತ್ತರ ಪ್ರದೇಶ ಪ್ರಾರಂಭ ಮಾಡಿದೀವಿ, ಹೋರಾಟ ಸ್ಟಾರ್ಟ್ ಆಗುತ್ತೆ, ಆಗಿದೆ. ಗ್ರಾಮ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ, ತಾಲೂಕಾ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ, ರಾಜ್ಯ ಮಟ್ಟದಲ್ಲಿ ಹೋರಾಟ ಪ್ರಾರಂಭವಾಗಿದೆ. ಈಗ ಈ ಎಡಪಂಥಿಯವರ ಒಂದು ಕುಮ್ಮಕ್ಕಿನಿಂದ ಈ ಕೈಗಳು, ಕಾಣದ ಕೈಗಳು ಬಹಳ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಎಡಪಂಥಿಯವರು ಅಂದಾಗ ಇದು ಪ್ರೀ ಪ್ಲಾನ್ ಅನ್ಸುತ್ತೆ ನನಗೆ. ಪ್ರೀ ಪ್ಲಾನ್ ಸಿಂಪಲ್. ಇವು ಎಡಪಂಥಿಯವರಲ್ಲಿ ಯಾರಾದ್ರೂ ಅನ್ಎಜುಕೇಟ್ ಇದ್ದಾಗ ಏನಾಗ್ತಾ ಇತ್ತು, ಅದು ಚರ್ಚೆಗೆ ಬರ್ತಿತ್ತು ಕೆಲವೊಂದು ವಿಚಾರದಲ್ಲಿ. ಈಗ ಆಲ್ರೆಡಿ ಏನಾಗಿದೆ, ಅವರು ಸುಸಜ್ಜಿತವಾದಂಥ ಸಂಘಟನೆಕಾರರವರು. ಅದು ಧರ್ಮದ ಮೇಲೆ ಧರ್ಮಸ್ಥಳದ ಅಯ್ಯಪ್ಪ ಸ್ವಾಮಿಯನ್ನೇ ಕಿತ್ತೊಗಿಬೇಕು ಅನ್ನೋಂಥ ಮಾತು ಬಾಯಲ್ಲಿ ಬರ್ತದಂದ್ರೆ, ಇವತ್ತು ಆ ಮನುಷ್ಯ ಯಾವ ರೀತಿಯಾಗಿ ಅವನು ಮಾತಾಡ್ತಾನೆ, ಏನು ಮಾತಾಡ್ತಿದ್ದಾನೆ, ಅವನಿಗೆ ಕಬೂರ್ ಐತೋ ಇಲ್ವೋ ಅನ್ನುವಂಥದ್ದು ನನಗೆ ಒಂಥರ ಮುಜುಗರ ಅನಿಸ್ಬಿಟ್ಟಿದೆ. ಬಸದಿಗಳಲ್ಲಿ ಧರ್ಮ ಚರ್ಚೆಯನ್ನ ಮಾಡಿ ಯಾರು ಯುವಕರು ಏನು ಹವ್ಯಾಸಗಳಲ್ಲಿ ಬಿದ್ದಿದ್ದಾರೆ ಅವರನ್ನ ಕೆಲ್ಸಕ್ಕೆ ಹಚ್ಚ್ರಿ, ನನ್ನ ನಂಬರ್ ನಿಮಗೆ ಕಾಣ್ತಾ ಇದೆ, ಏನಾದರೂ ಕೂಡ ಈ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ ನೀವು ನನ್ನನ್ನು ಸಂಪರ್ಕಿಸಿ, ಧರ್ಮ ಸಭೆಯನ್ನ ಕರೀರಪ್ಪ. ಯುವಕರಿಗೆ ಹೇಳ್ತಾರೆ, ಕಾನೂನು ಚೌಕಟ್ಟಿನಲ್ಲೇ ಹೋರಾಟ. ಯಾವುದೇ ಅಹಿತಕರವಾದ ಘಟನೆಗಳು ನಮ್ಮಿಂದ ನಡೆಯುವುದಿಲ್ಲ, ನಡೆಯೋಕೆ ನಮ್ಮ ಧರ್ಮಾಧಿಕಾರಿಗಳೇ, ಧರ್ಮೀಯರೇ, ನಮ್ಮ ಮಹಾರಾಜರೇ ಬಿಡೋದಿಲ್ಲ.